18 ವರ್ಷದಿಂದ ಕಪ್ ನಮ್ದೇ ಅಂತ ಹೇಳ್ತಾ ಇದ್ವಿ. ಬಟ್ ಈ ಸಲ ಸ್ವಂತ ಮಾಡ್ಕೊಂಡ್ಬಿಟ್ಟಿದೀವಿ ಕಪ್ನ. ಈ ಸಲ ಕಪ್ಪು ಲಾಲಿಪಾಪು ಅಂದವ್ರಿಗೆಲ್ಲ ಅದೇ ಲಾಲಿಪಾಪ್ ನಿಡ್ಕೊಂಡೋಗಿ ಚೂಪೋ ಪಾಪು ಅಂತ ಹೇಳೋ ರೇಂಜ್ಗೆ RCB ಬೆಳೆದಿದೆ. ಕಪ್ನ ಗೆದ್ದು 18 ವರ್ಷದ ಕಾಯುವಿಕೆ, 18 ವರ್ಷದ ಶ್ರಮ, 18 ವರ್ಷದ ದೀರ್ಘ ಆಟ. 18 ವರ್ಷ, ನಮ್ದು ಬೇರೆಯವ್ರ ತರ 16 ವರ್ಷ ಅಲ್ಲ, ಬ್ಯಾನ್ ಆಗಿಲ್ಲ ನಾವು. ಸೊ 18 ವರ್ಷದ ಸತತ ಕಾಯುವಿಕೆ ಇವತ್ತು ಫಲಿಸ್ತು. 17 ವರ್ಷದಿಂದ RCB ಟ್ರೋಫಿ ಲೆಸ್ ಆಗಿತ್ತು. ಆದ್ರೆ 18 ವರ್ಷ IPL ಸೀಸನ್ 18 ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ 18 ನ್ಯೂಮರಾಲಜಿ ಇದೆಲ್ಲ ತಗೊಂಡ್ರು ಕೂಡ ಈ ಸಲ ಕಪ್ಪು RCBಗೆ ಬರಬೇಕು ಅಂತ ಮುಂಚೆನೆ ಬರ್ದ್ಬಿಟ್ಟಿತ್ತು. ಪ್ರತಿ ಸಲ ನಾವು ಬರೀತಾ ಇದ್ದೋ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ. ಬಟ್ ಈ ಸಲ ವಿಧಿನೇ ನಮ್ಮ ಹೆಸರಿಗೆ ಬರ್ಬಿಟ್ಟಿದೆ, RCB ಫ್ಯಾನ್ ಹೆಸರಿಗೆ ಈ ಸಲ ಕಪ್ ನಮ್ದೆ ಅಂತ. ನಾನು ರೋಹಿತ್ ಶರ್ಮನ್ ಫ್ಯಾನ್ ಆಗಿದ್ರು, ನಾನು ಮುಂಬೈ ಇಂಡಿಯನ್ಸ್ ಫ್ಯಾನ್ ಆಗಿದ್ರು. ನನಗೆ RCB ವಿರಾಟ್ ಕೊಹ್ಲಿಗೋಸ್ಕರ ಟ್ರೋಫಿ ಗೆಲ್ಲೇಬೇಕಿತ್ತು ಅಂತ ಅನಿಸ್ತಾ ಇತ್ತು. ಬಟ್ ಈ ಸಲ ಟ್ರೋಫಿನ ಗೆದ್ದಿದ್ದಾರೆ. ಇನ್ನೊಂದು 4 ಬಾಲ್ ಆಯ್ತನವಾಗ್ಲೇ ವಿರಾಟ್ ಕೊಹ್ಲಿ ಯಾವಾಗ ಫಿಕ್ಸ್ ಆಯ್ತು RCB ಗೆಲ್ತಾರೆ ಅಂತ, ಅವ್ರು ಫುಲ್ಲು ಟೀಯರ್ಸ್ ಅಲ್ಲಿ ಹೊಟ್ಟೋದ್ರು. ಈ ಕಡೆ ಕೊಹ್ಲಿ ಹತ್ರ ಆಲ್ಮೋಸ್ಟ್ RCB ಪ್ಲೇಯರ್ಸ್ ಪ್ರತಿಯೊಬ್ರು ಅಳ್ತಾ ಇದ್ರು ಎಮೋಷನಲ್ ಆಗಿ. ಆ್ಯಂಡ್ ಇನ್ನೊಂದು ಹ್ಯಾಟ್ಸ್ ಆಫ್ ಯಾರಿಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಕೃಣಾಲ್ ಪಾಂಡ್ಯ ಅಲ್ಲ, ಅವನು ಕಮಾಲ್ ಪಾಂಡ್ಯ. ಏನ್ ಗುರು ಬೌಲಿಂಗು, ರಿಕ್ವೈರ್ಡ್ ರನ್ ರೇಟ್ ಓವರ್ ಗತ್ತಬೇಕು ಅಂತ ಟೈಮಲ್ಲಿ ಬಂದು ಎಕಾನಮಿಲಿ ಬೌಲಿಂಗ್ ಮಾಡಿ 4 ಓವರ್ ಬರೀ 17 ರನ್ನು. ಅದರಲ್ಲೂ ಒಂದು 6, ಆ 1 6 ಬಿಟ್ರೆ 23 ಬಾಲ್ಗೆ ಬರೀ 11 ರನ್ ಕೊಟ್ಟು 2 ವಿಕೆಟ್. ಅದ್ರಲ್ಲೂ ಗುರು 2 ವಿಕೆಟ್. ಇಡೀ ಮ್ಯಾಚ್ನ ಒನ್ ಸೈಡೆಡ್ ಮಾಡೋ ಜಾಶ್ ಇಂಗ್ಲಿಷ್ ವಿಕೆಟ್ನ ನಮ್ಮ ಕೃಣಾಲ್ ಬಾಯಿ ಬಂದು ಎತ್ತಾಕೊಂಡ್ರು. ಕೃಣಾಲ್ ಪಾಂಡ್ಯ ದಿ ಇಂಪ್ಯಾಕ್ಟ್ ಪ್ಲೇಯರ್. ಆ ಥರ ಇಂಪ್ಯಾಕ್ಟ್ ಅಲ್ಲ, ಇಂಪ್ಯಾಕ್ಟ್ಫುಲ್ ಪ್ಲೇಯರ್ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಕೃಣಾಲ್ ಪಾಂಡ್ಯ. ನನ್ನ ಪ್ರಕಾರ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಅಂದರೆ ಕೃಣಾಲ್ ಪಾಂಡ್ಯಂಗೆ ಕೊಡ್ಬೇಕು ಗುರು. ಫುಲ್ 6 ಓವರ್ ಪವರ್ ಪ್ಲೇ ಡೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ರು ಪಂಜಾಬ್ ಅವರು. ಬಟ್ ಪವರ್ ಪ್ಲೇ ಆದಮೇಲೆ ಕೃಣಾಲ್ ಪಾಂಡ್ಯ ಇಂಟ್ರೊಡ್ಯೂಸ್ ಆದಮೇಲೆ ಮ್ಯಾಚ್ ಆಲ್ಮೋಸ್ಟ್ ಪಂಜಾಬ್ ಕಡೆಯಿಂದ RCB ಕಡೆ ಕೊಲ್ದು ಬಿಡ್ತು ಮ್ಯಾಚು. ಒಂದೆಂಡಲ್ಲಿ ಇಂಗ್ಲಿಷ್ ಬಂದು ಬೀಸ್ತಾ ಇದ್ರು ಕೂಡ ಕೃಣಾಲ್ ಪಾಂಡ್ಯ ಕ್ಲಚ್ ಪ್ಲೇಯರ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಗುರು ಹೇಳೋದು. ಅಣ್ಣ ತಮ್ಮ ಇಬ್ರು ಕೂಡ ಕ್ಲಚ್ ಪ್ಲೇಯರ್ಗಳೇ. ಕೃಣಾಲ್ ಪಾಂಡ್ಯಂಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗುರು. ಆಮೇಲೆ ಶೆಫರ್ಡ್ ಸ್ಟಾರ್ಟಿಂಗ್ಗೆ ಪವರ್ ಪ್ಲೇ ಪ್ರಭ್ಸಿಮ್ರನ್ ಕ್ಯಾಚ್ ಬಿಟ್ಟ. ನಾನು ಪ್ರಭ್ಸಿಮ್ರನ್ ಪಕ್ಕ ಹೊಡಿತಾನೆ, P ಫಾರ್ ಪಂಜಾಬ್, P ಫಾರ್ ಪ್ರಭ್ಸಿಮ್ರನ್ ವಾನ್ಸ್ತಾನೆ ಅನ್ಕೊಂಡೋಗ್ಬಿಟ್ಟು ಅನ್ಫಾರ್ಚುನೇಟ್ಲಿ ಇರೋವರೆಗೂ ಏನು ಇಂಪ್ಯಾಕ್ಟ್ ಮಾಡಿಲ್ಲ ಗುರು. ಅವನು ತಡ್ಕೊಂಡು ಆಡ್ದ, ಬಾಲ್ ಟು ಬಾಲ್ ಆಡ್ದ, 3-4 ರನ್ ಜಾಸ್ತಿ ಹೊಡೆದ ಅಷ್ಟೇ. ಸೊ ಕೊನೆಗೆ ಹೋದ ಮೇನ್ ವಿಕೆಟು. ಸೊ ಕ್ಯಾಚ್ ಬಿಟ್ಟು ನಮ್ಮ ಡ್ರ್ಯಾಗನ್ ಶೆಫರ್ಡ್ ಅಲ್ಲ ಲಿಯೋಪಾರ್ಡ್ ಬಂದು ಸೈಯರ್ ವಿಕೆಟ್ ಗುರು. ಅವ್ರ ಕ್ವಾಲಿಫೈಯರಲ್ಲಿ ಒಂದು ಯಾವ ಥರ ಔಟ್ ಆಗಿದ್ರು, ಕೀಪರ್ ಕ್ಯಾಚು ಸೇಮ್ ಟು ಸೇಮ್ ಅದನ್ನೇ ರೆಪ್ಲಿಕಾ ಮಾಡಿದ್ರು, ಅದಕ್ಕೆ ಔಟ್ ಆದರು. ಸಕ್ಕತ್ತಾಗಿತ್ತು ಗುರು. ಬೌಲಿಂಗ್ ಮಾತ್ರ RCB ಆನ್ ಪಾಯಿಂಟು. ಕ್ಯಾಪ್ಟನ್ಸಿ ರಜತ್ ಪಟ್ಟಿದಾರ್ ಏನಿತ್ತು ಕ್ಯಾಪ್ಟನ್ಸಿ ಆನ್ ಪಾಯಿಂಟ್. ಬೌಲಿಂಗ್ ಚೇಂಜಸ್ ಇಂದ ಆಗಿರ್ಬೋದು, ಫೀಲ್ಡಿಂಗ್ ಚೇಂಜಸ್ ಮಾಡೋದಾಗಿರ್ಬೋದು, ಯಾವಾಗ ಯಾವ ಬೌಲರ್ನ ತರಬೇಕು, ಪ್ರತಿಯೊಂದು ಕೂಡ ಆನ್ ಪಾಯಿಂಟ್, ಆನ್ ಡಾಟ್ ಇತ್ತು ಅಂತಾನೆ ಹೇಳ್ತೀನಿ. ಸೊ ಲಿವಿಂಗ್ಸ್ಟನ್ ಯಾವ ಮ್ಯಾಚ್ ಕಾಂಟ್ರಿಬ್ಯೂಟ್ ಮಾಡಿರಲಿಲ್ಲ. ಪುಣ್ಯಕ್ಕೆ ಈ ಮ್ಯಾಚಲ್ಲಿ ಸಗಾಲಾಗಾಡಿದ್ರು ಅವರು ಕೂಡ. ಅಂದರೆ ಇವಿ ಕಾಂಟ್ರಿಬ್ಯೂಷನ್ ಅಂತ ಏನಿಲ್ಲ, ಆದರೆ ಒಳ್ಳೆ ರನ್ ರೇಟಲ್ಲಿ ಬ್ಯಾಟಿಂಗ್ ಆಡ್ಬಿಟ್ಟು ಹೋದ್ರು. ಜಿತೇಶ್ ಶರ್ಮಾ ಸಕ್ಕದಾಗಿ ಆಡ್ತಾ ಇದ್ರು, ಅವರು ಕೂಡ ಹೋದ್ರು. ಎಲ್ಲ ಔಟ್ ಆಗಿದ್ರು, ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಲ್ಲ. 25-30 ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಕೊಹ್ಲಿ ಎಲ್ಲಿಂದ ಮ್ಯಾಚ್ನ ಬಿಟ್ಟಿದ್ರು ಅಂದರೆ ಸ್ಟಾರ್ಟಿಂಗು ಪ್ರೆಷರ್ ಇತ್ತು, ಮಳೆ ಬಂದೋಗಿತ್ತು, ಅದೆಲ್ಲ ಕೌಂಟ್ ಆಗುತ್ತೆ. ಬಟ್ ಕೊಹ್ಲಿ ಒನ್ಸ್ ಮೋರ್ ಓಡಿ ಆಡ್ಬಿಟ್ಟು ಹೋದ್ರು. ದಟ್ಸೋಕೆ ಈಗ ಗೆದ್ದಿರೋದ್ರಿಂದೆಲ್ಲ ಏನೋ ಮ್ಯಾಟ್ರ್ ಆಗೋದಿಲ್ಲ. ಬಟ್ ಅರ್ಧ ಎಂಡ್ ಚೆನ್ನಾಗಿ ಫಿನಿಶ್ ಮಾಡ್ಬೋದಿತ್ತು. ಇನ್ನು ನಾನು ಮಿನಿಮಮ್ 215-220 ಅನ್ಕೊಂಡೆ. ಪಂಜಾಬು 18th ಮತ್ತು 20th ಓವರ್ ವಿಜಯ್ ವೈಶಾಖ್ ಕುಮಾರ್ ಏನ್ ಬೌಲಿಂಗ್ ಗುರು, ಯಪ್ಪ ಚಿಂದಿ ಚಿತಾಲ್ ಪತಾಲ್ ಬೌಲಿಂಗ್ ಅಂತಾನೆ ಹೇಳ್ತೀನಿ ವಿಜಯ್ ವೈಶಾಖ್ ಕುಮಾರ್ದು. ಮತ್ತೆ 20ನೇ ಓವರ್ ಹರ್ಷದೀಪ್ 2-3 ವಿಕೆಟ್ ತೆಗ್ದ ಗುರು. 18-20 2 ಓವರ್ ಕೂಡ ಸಖತ್ ಕನ್ಸಾಲಿಡೇಟ್ ಆಗೋಯ್ತು RCB ಕಡೆಗೆ. ರನ್ನೇ ಬಂದಿಲ್ಲ, 2 ಓವರಿಂದ 10 ರನ್ನು ಬಂದಿಲ್ಲ. ಆ ರೇಂಜಲ್ಲಿ ಬೌಲಿಂಗ್ ಮಾಡಿದ್ರು. 19ನೇ ಓವರ್ ಸ್ವಲ್ಪ ಹೋಯ್ತು, ಶೆಫರ್ಡ್ ಎಲ್ಲ 1 6-4 ಎಲ್ಲ ಹೊಡೆದ್ರು. ಬಟ್ 18th and 20th ಮೈಂಡ್ ಬ್ಲೋಯಿಂಗ್ ಬೌಲಿಂಗ್ ಅಂತಾನೆ ಹೇಳ್ತೀನಿ ಇವ್ರ ಕಡೆಯಿಂದ. ನಮ್ಮ ಕರ್ನಾಟಕದ ವಿಜಯ್ ವೈಶಾಖ್ ವಿಕೆಟ್ ಕಿತ್ತೆಟ್ ಬಂದನ್ ಬೇಡ ಗುರು, ನಾವು ಹಳೆ RCB ಹುಲಿನೇ, ಸಮಾಧಾನ, ಕೂಲ್ ಡೌನ್ ನಂಜಪ್ಪ ಅಂದ್ಬಿಟ್ಟು ಕೂಲ್ ಆದ್ರು. ಆದರೆ ಅಟ್ ದ ಎಂಡ್ ಆಫ್ ದ ಡೇ 18 ವರ್ಷಗಳ ಟ್ರೋಫಿ ಬಂಜತನ ಏನಿತ್ತು RCBಗೆ ಇವತ್ತು ಡೆಲಿವರಿ ಆಯಿತು ಟ್ರೋಫಿ ಅಂತಲೇ ಹೇಳ್ಬೋದು. ಇವತ್ತು RCB ಫ್ಯಾನ್ಸ್ ಎಲ್ಲ ಫುಲ್ಲು ಹಬ್ಬ ಗುರು. ನಮ್ಮೂರಲ್ಲಿ ಆಲ್ರೆಡಿ ಪಟಾಕಿ ಹೊಡಿತವ್ರೆ, ಮ್ಯಾಚ್ ಶುರು ಆಗೋಕ್ಕಿಂತ ಮುಂಚೆನೂ ಹೊಡೆದ್ರು. ಮ್ಯಾಚ್ ಮುಗಿದು ಟ್ರೋಫಿ ಗೆದ್ದ ಮೇಲೆ ಕೇಳಬೇಕಾ, ಪ್ರತಿಯೊಬ್ಬರು ಪಟಾಕಿ ಗಿಡಾಕಿ ನಿಮ್ಮೂರಲ್ಲೂ ಹೊಡೆದಿರ್ತಾರೆ ಗುರು, ಬರೀ ನಮ್ಮೂರಲ್ಲ. ಇನ್ ಕೇಸ್ ನಿಮ್ಮೂರಲ್ಲಿ ಪಟಾಕಿ ಹೊಡೆದ್ರ ಅಥವಾ ನೀವೇ ಪಟಾಕಿ ಹೊಡೆದ್ರ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾಳೆ ಯಾರು RCB ಫ್ಯಾನ್ಸ್ ಅದು ಎಷ್ಟು ಕಡೆ ಅನ್ನ ಸಂತರ್ಪಣೆ ಮಾಡ್ತಾರೆ ಅಂತ
ದೇವ್ರಣೆ ಗೊತ್ತಿಲ್ಲ ಗುರು. ರಾಮನಗರದಲ್ಲಿ ನನ್ನ ಫ್ರೆಂಡೇ 500 ಜನ ಊಟ ಹಾಕ್ಸ್ತೀನಿ ಅಂತ ಹೇಳ್ತಾ ಇದ್ದ, ಇನ್ ಕೇಸ್ RCB ಗೆದ್ರೆ ಅಂತ. ನನ್ನ ಪ್ರಕಾರ ಬೆಂಗಳೂರು, ರಾಮನಗರ, ಆಲ್ ಓವರ್ ಕರ್ನಾಟಕ ಮಿನಿಮಮ್ 100ಕ್ಕಿಂತ ಜಾಸ್ತಿ ಕಡೆ RCB ಫ್ಯಾನ್ಸ್ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡೇ ಮಾಡ್ತಾರೆ. ಆ್ಯಂಡ್ ಇವತ್ತು ಪಬ್ಬು ಓನರ್ ಅವರೆಲ್ಲ ಫುಲ್ ಪೈಸಾ ಪಸಂಗ ಆ ರೇಂಜ್ಗೆ ಗುರು. ಎಲ್ಲ ಪಬ್ ಹೌಸ್ಫುಲ್ ಇವತ್ತು. ಎಲ್ಲ ಕಡೆ ಸ್ಕ್ರೀನಿಂಗ್ ಹಾಕೊಂಡು ನೋಡ್ತಾರೆ ಗುರು. ಈಗ LED ಸ್ಕ್ರೀನ್ಗಳು ಮಾಡ್ತಾರಲ್ಲ, ಅವ್ರಿಗಂತೂ ಇವತ್ತು ಫುಲ್ ಅವ್ರ ಕೋಟಿ ಕುಳಗಳು ಅಂಬಾನಿ ರೇಂಜ್ ಕೊಡಾಗಿರ್ತಾರೆ. ಈ 500 ರೂಪಾಯಿ ಕೂಡ 2,000 ಅಂದ್ರೂ ತಗೋತಾರೆ, ಜನ 3,000 ಅಂದ್ರೂ ತಗೋತಾರೆ. ಎಷ್ಟು ಕಡೆ ಹೋಮ ಅವನ ಪೂಜೆ, ನಂಜನಗೂಡ್ಗೆ ಹೋದ್ರು ಪೂಜೆ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದ್ರು ಪೂಜೆ, ಯಾವ ದೇವಸ್ಥಾನಕ್ಕೆ ಹೋದ್ರು ಪೂಜೆ. 150 ರೂಪಾಯಿ ರಸೀದಿ ಬರ್ಸ್ಬಿಟ್ಟು ಅದೇ RCB ವಿರಾಟ್ ಕೊಹ್ಲಿ ಸಲಿ ಕಪ್ ಅಂತ ಬರ್ಸ್ತಾರೆ, ಪೂಜೆ ಮಾಡಿಸ್ತಾರೆ. RCB ಫ್ಯಾನ್ಸ್ ಏನು ಪೂಜೆ ಏನು ಅವ್ರದ್ದು ಇವತ್ತು ಪೂಜಾ ಫಲಗಳೆಲ್ಲ ಏನೇನು ಮಾಡಿದ್ರು ಎಲ್ಲ ಕೊನೆಗೂ ಪಲ್ಸ್ಟು ಗುರು. ಅಟ್ ದ ಎಂಡ್ ಆಫ್ ದ ಡೇ ನನಗೆ RCB ಕಪ್ ಗೆದ್ದಿದ್ದಕ್ಕಿಂತ ನನಗೆ ವಿರಾಟ್ ಕೊಹ್ಲಿ ಕಪ್ ಗೆದ್ದಿದ್ದು ಇಷ್ಟ ಆಯಿತು. ಅಂದರೆ RCB ಬೆಂಗಳೂರು ಗೆದ್ದಿದ್ದು ಖುಷಿನೇ, ಬೆಂಗಳೂರು ಗೆದ್ದಿದ್ದು ಖುಷಿನೇ. ಬಟ್ ನನಗೆ ಕೊಹ್ಲಿ ಕಪ್ ಗೆಲ್ಲಬೇಕಿತ್ತು. ಕೊಹ್ಲಿ ಕಪ್ ಇಲ್ಲದೆ ರಿಟೈರ್ಡ್ ಆಗಬಾರ್ದಿತ್ತು. ಈ ಟೆಸ್ಟ್ಗೂ ರಿಟೈರ್ಡ್ ಆದರು, T20ಗೂ ಹೋದ್ರು. ಜಸ್ಟ್ ಇವಾಗ ಓಡಿ ಮಾತಾಡ್ತಾ ಇದ್ದಾರೆ, ಈ ಮ್ಯಾಚ್ ಪ್ರಾಕ್ಟೀಸ್ ಮಾಡಿಬಿಟ್ರು ಓಡಿ ಹೆಂಗೆ ಆಡಬೇಕು ಅಂತ. ಅದು ಬೇರೆ ಸ್ಟೋರಿ, ಜಸ್ಟ್ ಫನ್ ಆಸ್ಪೆಕ್ಟ್ಗಷ್ಟೇ. ಬಟ್ ಕೊಹ್ಲಿದು ಏನಿತ್ತು ಟ್ರೋಫಿ ಗೆದ್ದಿಲ್ಲ ಅನ್ನೋದು ಕೊನೆಗೂ ಮುಗೀತು. ಕೊಹ್ಲಿದು ಒಬ್ಬಂದೇ ಅಲ್ಲ, ಇಡೀ ನಮ್ಮ RCB ಫ್ಯಾನ್ಸ್ದು ಕೋಟ್ಯಾಂತರ ಜನ ಫ್ಯಾನ್ ಆಸೆ ಏನಿತ್ತು ಪ್ರತಿಯೊಂದು ಇವತ್ತು ಪಲ್ಸ್ತು, RCB ಕಪ್ ಗೆಲ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೈನಿಂಗ್ ಬಾಯ್. ನಾನು ನಿಮಗೆ ಸೇಮ ನಾನ್ ವೆಜ್, ಈ ಸಲ ಕಪ್ ನಮ್ದು.